ದೇವ್ರ ಹೆಸರಲ್ಲಿ ದಂಧೆ ಮಾಡಿದ್ರೆ ದೇವ್ರು ಮೆಚ್ಚಲ್ಲ. ದಂಧೆ ಮಾಡಬೇಡಿ, ನಿಮಗೂ ಒಳ್ಳೇದಾಗಲ್ಲ. ನಮಸ್ಕಾರ ಕನ್ನಡಿಗರೇ, ನಾನ್ ನಿಮ್ಮ ಕಾರ್ತಿಕ್ ವೆಂಕಟೇಶ್. ಇವತ್ತು ವಿಡಿಯೋ ಮಾಡ್ತಾರೋ ವಿಚಾರ ಏನಪ್ಪಾ ಅಂದ್ರೆ, ಆಷಾಢ ಮಾಸ ಬರುತ್ತೆ. ಜುಲೈ 17ರಿಂದ ಆಗಸ್ಟ್ 7ರವರೆಗೆ ಈ ಆಷಾಢ ಮಾಸವನ್ನ ತಾಯಿ ಚಾಮುಂಡೇಶ್ವರಿ ಹುಟ್ಟಿದ ತಿಂಗಳು. ಬಡವರ ಮೇಲೆ ಸುಲಿಗೆ ನಡೀತಾ ಇದೆ. ಕೊನೆ ವರ್ಷ, ಕಳೆದ ವರ್ಷ 300 ರೂಪಾಯಿ ಟಿಕೆಟ್ ಇತ್ತು, ಫ್ರೀ ದರ್ಶನ ಇತ್ತು, 2000 ರೂಪಾಯಿ ಟಿಕೆಟ್ ಇತ್ತು. ದುಡ್ಡು ಯಾರ ಹತ್ರ ಇದೆ ಅವರು 2000 ರೂಪಾಯಿ ಟಿಕೆಟ್ ಕೊಟ್ಟು ಹೋಗ್ತಾರೆ. ದುಡ್ಡು ಯಾರ ಹತ್ರ ಇಲ್ಲ, ಕೆಲಸ ಕಾರ್ಯಗಳು ಇರ್ತವೆ, ಅವ್ರುಗಳು 300 ರೂಪಾಯಿ ಟಿಕೆಟ್ಗಳನ್ನ ತಗೊಂಡು ಹೋಗ್ತಿದ್ರು. ಆದ್ರೆ ಈ ವರ್ಷ ಏನ್ ಮಾಡಿದ್ದಾರೆ, ನಮ್ಮ ಆಡಳಿತ ಸರ್ಕಾರ ಹಾಗೂ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದವರು ದುಡ್ಡು ಮಾಡಬೇಕಲ್ಲ. ಚಾಮುಂಡೇಶ್ವರಿಗೆ ಬಡವರು ಶ್ರೀಮಂತರು ಎಲ್ಲರೂ ಒಂದೇ. ಪ್ರಾಧಿಕಾರದವರು ಏನ್ ಮಾಡಬೇಕು, ಸುಲಿಗೆ ಮಾಡಬೇಕು. ಯಾವ ರೀತಿ ಮಾಡಬೇಕು, 2000 ರೂಪಾಯಿ ಟಿಕೆಟ್ ಮಾಡಿ. 2000 ರೂಪಾಯಿ ಟಿಕೆಟ್ ಬೇಡ, ಎಲ್ಲರಿಗೂ ಫ್ರೀ ಆಗಿ ಬಿಡಿ. ಅದು ಮುಖ್ಯಮಂತ್ರಿ ಬರ್ತಾರೋ, ಪ್ರಧಾನ ಮಂತ್ರಿ ಬರ್ತಾರೋ, ದುಡ್ಡು ಇರೋನ್ ಬರ್ತಾನೋ, ದುಡ್ಡು ಇಲ್ದೇ ಬರ್ತಾರೋ, ಯಾರು ಬರ್ಲಿ. ಆ ತರ ನೀವೇನಾದ್ರು ಸಪರೇಟ್ ಆಗಿ ಮಾಡ್ಬೇಕು ಅಂತಿದ್ರೆ, ವಯಸ್ಸಾದವರಿಗೆ, ವೃದ್ಧರಿಗೆ, ಹ್ಯಾಂಡಿಕ್ಯಾಪ್ಸ್ಗೆ, ಪ್ರೆಗ್ನೆಂಟ್ ಲೇಡೀಸ್ಗೆ, ಇಂಥವ್ರಿಗೆ ಮಾಡಿ. ಅದು ಬಿಟ್ಬಿಟ್ಟು ನೀವು ಬರೀ 2000 ರೂಪಾಯಿ ಟಿಕೆಟ್ ಅಂತ ಮಾಡ್ತೀರಾ. ಈಗ ಒಂದು ಮನೆಯಲ್ಲಿ 5 ಜನ ಬಂದ್ರು ಅಂದ್ರೆ ಎಷ್ಟಾಯ್ತು, 10,000 ರೂಪಾಯಿ ಆಯ್ತು. ಆ ತರ ಎಷ್ಟು ಜನ ಬರ್ತಾರೆ ಪಾಪ. ಬಡವ್ರಿಗೆ ಆ 2000 ರೂಪಾಯಿ ಹೊಂಚ್ಬೇಕು ಅಂದ್ರೆ ವಾರ ಗಟ್ಲೆ ಅವರು ಕೆಲಸ ಮಾಡ್ಬೇಕು. ತಾಯಿ ಚಾಮುಂಡಿ ಹೆಸರಲ್ಲಿ ನೀವು ದುಡ್ಡಿನ ಸುಲಿಗೆ ಮಾಡ್ತಾ ಇದೀರಾ ಬಡವ್ರ ಹತ್ರ. ಯಾಕೆ ಬೇಕಿದು? ಬೇಡ. 2000 ರೂಪಾಯಿ ಟಿಕೆಟ್ಗೆ ಒಂದು ಚಾಮುಂಡೇಶ್ವರಿ ಫೋಟೋ ಅಂತೆ, ಒಂದು ಲಡ್ಡು, ನೀರ್ ಬಾಟ್ಲ್ ಅಂತ. ಯಾಕೆ ಬೇಕು ಇದಕ್ಕೆ 2000 ರೂಪಾಯಿಯಾ? ಯಾವ VIP ಬಂದ್ರು ಬಿಡಬೇಡಿ, ಎಲ್ಲಾರು ಲೈನ್ ಅಲ್ಲಿ ನಿಂತ್ಕೊಂಡೇ ಹೋಗ್ಬೇಕು. ಹಾಗಾದ್ರೆ ದುಡ್ಡಿದ್ದವ್ರು ಮಾತ್ರ ನಿಮ್ಗೆ ಓಟ್ ಹಾಕ್ಬೇಕಾ? ಬಡವ್ರು ಓಟ್ ಹಾಕ್ಬಾರ್ದು. ಬಡವ್ರ ಹೊಟ್ಟೆ ಮೇಲೆ ಯಾವ ರೀತಿ ಹೊಡಿಬೇಕು, ಎಲ್ಲಾ ದಾರಿಯಿಂದನೂ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಆಗ್ಲಿ, ಇಲ್ಲ ಸರ್ಕಾರಕ್ಕೆ ಆಗ್ಲಿ, ಇಲ್ಲ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಆಗ್ಲಿ, ನಾನು ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಈ ತರ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ, ಸುಲಿಗೆ ಮಾಡಬೇಡಿ. ಮಹಾರಾಣಿಯವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅವ್ರಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲವಂತೆ. ಈ ಪ್ರಾಧಿಕಾರದಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅವ್ರನ್ನೆಲ್ಲ ಕೂರಿಸಿ ಚರ್ಚೆ ಮಾಡಿ ಇದನ್ನ ಮುನ್ನೆಲೆಗೆ ತಗೊಂಡ್ಬರ್ಬೇಕು. ಆದ್ರೆ ಇದನ್ನ ಯಾವುದು ಮಾಡಿಲ್ಲ. ಧನ್ಯವಾದಗಳು. ಜೈ ಕರ್ನಾಟಕ.